ಈ ಸಂಭ್ರಮಾಚರಣೆಯನ್ನ ಇದೇ ತಿಂಗಳು 15ನೇ ತಾರೀಕು ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕು ಬರ್ತಾ ಇದ್ದಾರೆ. ಈ ಒಂದು ಸಂಭ್ರಮಾಚರಣೆಯನ್ನ ಇಡೀ ತಾಲೂಕಿನಾದ್ಯಂತ ಎಲ್ಲಾ ಕಾರ್ಯಕರ್ತರನ್ನ ಕರೆದು ಊಟ ಹಾಕೋ ಮುಖಾಂತರವಾಗಿ ಇದನ್ನ ಆಚರಣೆ ಮಾಡ್ತೀವಿ. ಜೆಡಿಎಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಜಯ. ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ. ಬುಕಿಂಗ್ ಆಫರ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ 9986338899. ತ್ರಿಕೋಣ ಸ್ಪರ್ಧಿ ಇದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ತ್ರಿಕೋಣ ಸ್ಪರ್ಧಿ ಇದ್ದಾಗ 35 ಓಟ್ ಮೇಲೆ ಯಾರು ತಗೋತಾರೋ ಗೆಲ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇ ರೀತಿ ಆಯ್ತು. ಯಾಕಂದ್ರೆ 1 to 1 ಆಗಿರೋ ತುಂಬಾ ಫೈಟ್ ಬೀಳ್ತಾ ಇತ್ತು. ತ್ರಿಕೋಣ ಸ್ಪರ್ಧೆಯಲ್ಲಿ ಕೂಡ ತುಂಬಾ ಫೈಟ್ ಬಿತ್ತು. ಕಾಂಗ್ರೆಸ್ 3rd ಪ್ಲೇಸ್, ಈಗ ನಮಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ 2nd ಪ್ಲೇಸ್ ಬಂದಿದ್ದಾರೆ. ಸೊ ನಾನು ಒಂದೇ ಮಾತಾಡೋದು ಸತ್ಯಮೇವ ಜಯತೆ, ಓಕೆನಾ? ಇದೊಂದಕ್ಕೆ ಉತ್ತರ ಕೊಡ್ತೀನಿ. ಅಲ್ಲ, ನಾನು ಎಲೆಕ್ಷನ್ ಅಂತಂದ್ಮೇಲೆ ಅವೆಲ್ಲ ಕಾಮನ್, ಎಲೆಕ್ಷನ್ ಅಂತಂದ್ಮೇಲೆ ಕಾಮನ್. ಸೊ ಖಂಡಿತವಾಗ್ಲೂ ಅಭಿವೃದ್ಧಿಗೋಸ್ಕರ ಒಂದು ಪಾಸಿಟಿವ್ ಎನರ್ಜಿ ತಗೊಂಡು ಹೋಗೋಣ. ಸರ್ವತ್ರ ನಾವೆಲ್ಲ ಸೇರಿ ಮುಳುವಾಗಲು ಅಭಿವೃದ್ಧಿಗೆ ನಾವು ಒತ್ತು ಕೊಡೋಣ. ಅಲ್ಲ, ನಾನು ಕಾರು ಹೋದಾಗ ಘೋಷಣೆ ಕೂಗಿದ್ರು, ಬರಬೇಕಾದ್ರೆ ಘೋಷಣೆ ಕೂಗಿದ್ರು, ಬರಬೇಕಾದ್ರೆ ತುಂಬಾ ಅತಿರೇಕ ಘೋಷಣೆ ಕೂಗಿದ್ರು, ನಾನೇ ಹಿಡಿದೋದೆ. ಯಾಕಂದ್ರೆ ಅದಲ್ಲ, ಯಾಕಂದ್ರೆ ಎಲೆಕ್ಷನ್ ಅಂತಂದ್ಮೇಲೆ ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತದೆ. ಆದ್ರೆ ಒಬ್ಬ ಶಾಸಕರು ಬಂದಾಗ ಸೊ ನನ್ನ ಮೇಲೆ ಒಂದು ಅಗೌರವವಾಗಿರ್ತಕ್ಕಂಥ ನಡೆಸಿದ್ದು ನನಗೂ ಎಲ್ಲ ಒಂದ್ ಕಡೆ ಬೇಜಾರಾಯ್ತು. ಅದಕ್ಕೆ ನಾನೇ ನುಗ್ಗಿ ಒಳಗಡೆ ಹೋದೆ. ಯಾರಪ್ಪ ಕೂಗ್ತಾ ಇರೋದು, ಕೈ ತೋರಿಸಿ ಬೈಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ನಾನೇ ಒಳಗಡೆ ಹೋದೆ, ಬರ್ರಪ್ಪ ಬೈರಿ ಅಂದ್ಬಿಟ್ಟು. ಸೊ ಅಷ್ಟೊತ್ತಿಗೆ ನಮ್ಮವರು ನುಗ್ಗಿದ್ರು. ಸೊ ನಾನೊಂದು ಹೇಳ್ತೀನಿ, ಎಲೆಕ್ಷನ್ ಅಂತಂದ್ಮೇಲೆ ಇವೆಲ್ಲ ಕಾಮನ್ ಆಗಿರ್ತದೆ. ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ರೀತಿ ತಗೋಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ಇದು ಜೆಡಿಎಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಜಯ. ಇಡೀ ಸರ್ವತೋಮುಖ ಎಲ್ಲಾ ಕಾರ್ಯಕರ್ತರು, ನಾಯಕರು ಎಲ್ಲ ಸೇರಿ ಇವರಿಬ್ಬರನ್ನ 2-2 ಗೆದ್ದಿದ್ವಿ. ಸೊ ಆ ಭಗವಂತನಿಗೆ, ಆ ಆಂಜನೇಯ ಸ್ವಾಮಿಗೆ, ಕುರುಡುಮಲ ವಿನಾಯಕನಿಗೆ, ಆ ದರ್ಗಾ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಮಹಿಳೆದೇನಾಯ್ತು, ತ್ರಿಕೋಣಿ ಸ್ಪರ್ಧೆಯಲ್ಲಿ ಯಾರು 25 ಮೇಲೆ ತಗೊಂತಾರ ಅವ್ರು ಗೆಲ್ತಾರಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. 25. ಸೊ 3 ಜನಕ್ಕೆ ಜಿದ್ದಿ ಬಂದಾಗ ಎಲ್ಲೋ ಒಂದ್ ಕಡೆ ಅದು ಎಡವಟ್ಟಾಗಿದೆ. ಸೊ ಅದು ಏನಾಗಿದೆ ಅಂತ ಅದು ಕಾದ್ ನೋಡ್ತೀನಿ. ಸೊ ಮುಂದಿನ ದಿವಸ ಕೂಡ ಆ ವ್ಯಕ್ತಿಗೆ, ಆ ಒಂದು ಅಭ್ಯರ್ಥಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಇದಕ್ಕೆ ದಿಕ್ಸೂಚಿ ಆಗುತ್ತಾ? ಖಂಡಿತವಾಗ್ಲೂ DCC ಬ್ಯಾಂಕ್ ದಿಕ್ಸೂಚಿ ಕೋಮಲ್ಗಾಯ್ತು. ಕೋಮಲ್ ದಿಕ್ಸೂಚಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಇದು ದಿಕ್ಸೂಚಿ. ಖಂಡಿತವಾಗ್ಲೂ ಈ ಸಂಭ್ರಮಾಚರಣೆಯನ್ನ ಇದೇ ತಿಂಗಳು 15ನೇ ತಾರೀಕು ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕು ಬರ್ತಾ ಇದ್ದಾರೆ. ಈ ಒಂದು ಸಂಭ್ರಮಾಚರಣೆಯನ್ನ ಇಡೀ ತಾಲೂಕಿನಾದ್ಯಂತ ಎಲ್ಲಾ ಕಾರ್ಯಕರ್ತರನ್ನ ಕರೆದು ಊಟ ಹಾಕೋ ಮುಖಾಂತರವಾಗಿ ಇದನ್ನ ಆಚರಣೆ ಮಾಡ್ತೀವಿ. ಸರ್, ಈಗ MLA ಎಲೆಕ್ಷನ್ ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಮ್ ಜೊತೆ ಇದ್ರು. ಈ ಎಲೆಕ್ಷನ್ ಆದ್ಮೇಲೆ ಮತ್ತೆ ನೀವು ಮುಂದಾಗ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಆಸೆ ನೆರವೇರಿಸ್ಕೊಬೋದು, ಯಾರು ಬೇಕಾದ್ರೂ ನಿಲ್ಬೋದು, ಆಯ್ತಲ್ವಾ? ಸೊ ಅವರು 100% ಅವ್ರ ವರ್ಕ್ ಅವ್ರು ಮಾಡಿದ್ದಾರೆ. ಸೊ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟ ಆಗಲ್ಲ. ಯಾಕಂದ್ರೆ ಅದನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾಗ ನಾನು ಅದನ್ನೇನು ಆಗಲ್ಲ. ಯಾಕಂದ್ರೆ ನನಗೆ ಅದು ಸಂಕಟ ಆಗಿತ್ತು. ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆದಾಗ ಖಂಡಿತವಾಗಿ ಸಂಕಟ ಆಗಿತ್ತು. ಎಲ್ಲೋ ಒಂದ್ ಕಡೆ ಗೆದ್ದೇ ಗೆಲ್ತೀನಿ ಅಂತ ನಂಬಿಕೆ ಅವ್ರಿಗಿತ್ತು. ಖಂಡಿತವಾಗ್ಲೂ ನಮ್ಮ ಟೀಮ್ ವರ್ಕ್, ಕಾಡೇಪಲ್ ನಾಗರಾಜ್ ಸರ್ ಅವ್ರ ಗೆಲುವೇನಿದೆ ಟೀಮ್ ವರ್ಕ್ ಇಂದ ನಾವು ಗೆದ್ದಿದ್ವಿ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನೆಕ್ಸ್ಟ್ ಮತ್ತೆ ಬರ್ಬೋದಾ? ನನಗ್ ಗೊತ್ತಿಲ್ಲ, ಅದು ನನಗ್ ಗೊತ್ತಿಲ್ಲ. ಅವ್ರನ್ನ ಕೇಳ್ಬೇಕು, ನನಗ್ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲ, ನಾನು ಹಿಂಗೆ ಹೇಳ್ತೀನಿ ಸರ್. ಅದು ಎಲೆಕ್ಷನ್ ಬಂದ ನೋಡ್ಕೋಣ ಸರ್. ಖಂಡಿತವಾಗ್ಲೂ ಅದು ನನಗ್ ಗೊತ್ತಿಲ್ಲ. ಅದು ಅವರು ಇದಕ್ ಬಿಟ್ಟಿದ್ದು, ಅವರು ಇದಕ್ ಬಿಟ್ಟಿದ್ದು. ನಾನು ಅದನ್ನ ಈ ಸಮಯದಲ್ಲಿ ಹೇಳಕ್ ಇಷ್ಟ ಆಗಲ್ಲ. ನೀವು ಅವ್ರನ್ನೇ ಕೇಳ್ಬೇಕು ಪ್ರಶ್ನೆ, ನಾನು ಕೇಳಿದ್ರೆ ತಪ್ಪಾಗುತ್ತೆ. 100% ನಿರೀಕ್ಷೆ ಇತ್ತು ನನಗೆ. ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಯಾಕೆಂತಂದ್ರೆ ಖಂಡಿತವಾಗ್ಲೂ ನಮ್ಮ DCC ಬ್ಯಾಂಕ್ ಅಲ್ಲಿ ಏನ್ ಕೈ ಹಿಡಿದಿದ್ರು ಆ ದಿಕ್ಸೂಚಿ ಇವರಿಬ್ರು ಗೆಲ್ತಾರಂತ ನಂಬಿಕೆ ನನಗಿತ್ತು. ಜಿಲ್ಲಾ ಮಟ್ಟದ ರಿಸಲ್ಟ್ ಒಂದೇ ಒಂದು ಸೀಟ್ ಕಮ್ಮಿ ಆಗಿದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ 1 ಸೀಟ್ ಕಮ್ಮಿ ಆಗಿದೆ. 1 ಸೀಟ್, ಒಂದ್ ನಿಮಿಷ, ಒಂದೇ ಒಂದು. ಯಾಕೆಂದ್ರೆ ಇದು ಬಂದು ಚಿಹ್ನೆ ಇಲ್ಲ, ಓಕೆನಾ? ಒಂದ್ ಕಡೆ ಒಂದು KH ಮುನಿಯಪ್ಪರ್ ಕ್ಯಾಂಡ್ ಗೆದ್ದಿದ್ದಾರೆ, ಇನ್ನೊಂದ್ ಕಡೆ ಬಂದ್ಬಿಟ್ಟು SN ಕ್ಯಾಂಡ್ ಗೆದ್ದಿದ್ದಾರೆ. ನಮ್ಮ ಸಿಂಡಿಕೇಟ್ ಅಲ್ಲಿ 2 ಗೆಲ್ಬೇಕಾಗುತ್ತೆ, 2 ಹೋಗಿದಾವೆ. ಮಿಕ್ಕಿದ್ದು 7 ನಮ್ ಕೈಗೆ ಬಂದಿದಾವೆ. ಸೊ ಮುಂದಿನ ದಿವಸದಲ್ಲಿ ಯಾರು ಸರ್ಕಾರದ ಒತ್ತಡ ಹಾಕಿ ನಾಮಿನೇಷನ್ ತಗೊಂಬತ್ತಾರ ಅವರು ಅಧ್ಯಕ್ಷತೆ ನಡೀತಾರೆ. ಘಟಬಂಧನ್ ಇದ್ರಲ್ಲಿ ಒಂದು ಇದು ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಮತ್ತೆ ನಾನು ಒಂದೇ ಒಂದು ಮಾತನ್ನ ಹೇಳಬಲ್ಲೆ ಮಾಧ್ಯಮ ಮಿತ್ರರಲ್ಲಿ, ನನ್ನ ಪಕ್ಷಕ್ಕೆ ಮಾತ್ರ ನಾನು ಸೀಮಿತ. ಯಾವ ಪಕ್ಷದ ಬಗ್ಗೆ ನಾನು ಟೀಕೆ ಮಾಡಲ್ಲ. ಯಾಕೆಂತಂದ್ರೆ ಟೀಕೆ ಮಾಡಿದ್ರೆ ಇದ್ದಿದ್ದಕ್ಕೆ ನಾನು ಗೆಲ್ತಾ ಇರೋದು. ನಾನು ಯಾವ ವ್ಯಕ್ತಿ ಬಗ್ಗೆನೂ, ಯಾವ ಪಕ್ಷದ ಬಗ್ಗೆನೂ ಟೀಕೆ ಮಾಡಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾನು ನಂಬಿ 97,000 ಜನ ವೋಟ್ ಹಾಕಿದ್ರಿ. ನಿಮ್ಮ ಒಂದು ಇದನ್ನ ಉಳಿಸ್ಕೊಳ್ಳೋದು ನನ್ನ ಧರ್ಮ. ಬೇಡ ಆ ಪಕ್ಷ ಹಂಗೆ, ಈ ಪಕ್ಷ ಹಿಂಗೆ ಅಂತ ಸಪೋರ್ಟ್ ಮಾಡಿದ್ರೆ ಅದು ಇವಾಗೆಲ್ಲ ಮಾತಾಡೋದಿಲ್ಲ, ಕಾಲಕ್ರಮೇಣವಾಗಿ ಮಾತಾಡ್ತೀವಿ. SN KH ಟೀಮ್ ಅವ್ರ ಜೊತೆ ನೀವು ನಿರ್ಧಾರ ಮಾಡ್ತೀವಿ. ನನ್ನ ಪಕ್ಷದ 5 ಜನ ಗೆದ್ದಿದ್ದೀವಿ.
ಖಂಡಿತವಾಗ್ಲೂ ಕುಮಾರಸ್ವಾಮಿ ಅವರ ಒಂದು ಕುಮಾರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಏನ್ ಮಾಡ್ಬೇಕು ಅನ್ನೋದು ತೀರ್ಮಾನ ಮಾಡ್ಕೊತೀವಿ. ಓಕೆ, ನಾನು ಹೇಳ್ತೀನಿ, ದಯವಿಟ್ಟು ಎಲ್ಲ ನನ್ನ ಮತ ಬಾಂಧವರಿಗೆ ಏನು 35 ಜನ ಮತ್ತು 44 ಜನ ವೋಟ್ ಹಾಕಿದ್ರೆ ಎಲ್ಲಾ ಮತ ಬಾಂಧವರು ಕೂಡ ಎಲ್ಲಾ ನಾಯಕರು ಕೂಡ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ, ನಿಮಗೆ ಪ್ರಣಾಮ ತಿಳಿಸ್ತೀನಿ.